ಇದು ರಾ ಅನ್ಬಾಕ್ಸಿಂಗ್ ಅಂದ್ಕೊಳ್ಳಿ. ಹಲೋ ವಾಟ್ಸ್ಆಪ್, ಗುಡ್ ಮಾರ್ನಿಂಗ್ ಪೀಪಲ್. ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನೀವು ಸಂಜೆ ನೋಡ್ತಿದ್ರೆ ಗುಡ್ ಈವ್ನಿಂಗು, ಮಧ್ಯಾಹ್ನ ನೋಡ್ತಿದ್ರೆ ಗುಡ್ ಆಫ್ಟರ್ನೂನು, ನೈಟ್ ನೋಡ್ತಿದ್ರೆ ಗುಡ್ ನೈಟು. ಸೊ ಇವತ್ತಿನ ವ್ಲಾಗ್ ಬಂದು ಕಂಪ್ಲೀಟ್ಲಿ ಅನ್ಬಾಕ್ಸಿಂಗ್ ಬಗ್ಗೆ ಇರುತ್ತೆ. ಸೊ ನಿಮ್ಗಿಲ್ಲಿ ಕಾಣ್ತಿರ್ಬೋದು, ಇಲ್ಲಿರೋ ಅಷ್ಟು ಐಟಮ್ಗಳು ಇದಕ್ಕೆ ತೋರಿಸ್ತೀವಿ. ಸೊ ಇಲ್ಲಿರೋ ಅಷ್ಟು ಐಟಮ್ಗಳು ಅನ್ಬಾಕ್ಸ್ ಮಾಡಬೇಕು. ಸೊ ಏನೇನು ಎತ್ತ ಯಾವುದಕ್ಕೆ ತರಿಸಿದ್ದೆ ಅಂತ ಎಲ್ಲ ಮರ್ತೋಗಿದೆ. ನೋಡ್ತಿರ್ಬೋದು ಎಷ್ಟು ಐಟಮ್ ಇದೆ ಅಂತ. ಐಟಮ್ಗಳಿದೆ. ಸೊ ಇದನ್ನೆಲ್ಲ ಅನ್ಬಾಕ್ಸ್ ಮಾಡೋಣ ಇವಾಗ. ವೆಲ್ಕಮ್ ಬ್ಯಾಕ್ ಪೀಪಲ್. ಸೊ ನಾನು ಕಾಣಿಸ್ತಿದ್ದೀನಿ, ಪ್ಯಾಕೇಜಸ್ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ಇವಾಗ ಒಂದೊಂದಾಗೆ ಪ್ಯಾಕೇಜ್ನ ಓಪನ್ ಮಾಡಿ ಅನ್ಬಾಕ್ಸ್ ಮಾಡುವ. ಸೊ ಯಾವುದ್ರಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ನೋಡೋಣ. ಇದು ರಾ ಅನ್ಬಾಕ್ಸಿಂಗ್ ಅಂದ್ಕೊಳ್ಳಿ. ಪ್ರೊಫೆಷ್ನಲ್ ಸೀನೇ ಇಲ್ಲ ಇಷ್ಟು ಮೆಟೀರಿಯಲ್ಗಳಿದ್ದಾಗ. ಟೆಲ್ಸಿನ್ ಐಟಮ್ ಚಾರ್ಜರು, ಆ ಐಟಮ್ದು ಬ್ಯಾಟ್ರಿ ಆಲ್ರೆಡಿ ಅನ್ಬಾಕ್ಸ್ ಆಗೋಗಿದೆ. ಇದು IP65 ಲೈಟ್ ಆಗಲೇ ಬೆಂಡ್ ಆಗೋಗಿದೆ, ಕಾಣಿಸ್ತಿದೆ ಅನ್ಕೊಂತೀನಿ. ಬೆಂಡ್ ಆಗೋಗಿದೆ ವಿತ್ ರಿಮೋಟು. ಮಲ್ಟಿಪಲ್ ಅನ್ಬಾಕ್ಸಿಂಗ್. ಆ ಐಟಮಿನ ಅಡಾಪ್ಟರ್. ಟೆಂಪರ್ಡ್ ಗ್ಲಾಸ್ ಪ್ರೊಟೆಕ್ಟರಾ? ನಾನು ಅದಕ್ಕೆ ತರಿಸಿದ್ದೆ, ಮರ್ತೇ ಹೋಗ್ಬಿಟ್ಟಿದ್ದೀನಿ ಏನೇನು ತರಿಸಿದ್ದೆ ಅಂತ. ನೋಡೋಣ ಆಮೇಲೆ. ಆ ಐಟಮ್ಗೆ ಬೇಕಾಗಿರೋ ಕೇಸು. ಸೊ ಇದು ಕ್ಯಾಮ್ರಾ ಕ್ಲೀನರ್ ಕಿಟ್ಟು. ಸೊ ಒಂದು ಬ್ಲೋವರ್ ಬರುತ್ತೆ, ಒಂದು ಬ್ರಷ್ ಇರುತ್ತೆ, ಒಂದು ಮೈಕ್ರೋಫೈಬರ್ ಕ್ಲಾತು ಮತ್ತು ಒಂದು ಲಿಕ್ವಿಡ್ ಇರುತ್ತೆ. ಸೊ ಕ್ಯಾಮ್ರಾನ ಕ್ಲೀನ್ ಮಾಡೋದಕ್ಕೋಸ್ಕರ. ನಮ್ಮದು ಕ್ಯಾಮ್ರಾ ಸ್ಕ್ಯಾಮ್ಗಳು ಏನೇನಾಯಿತು ಅಂತ ನಿಮ್ಗೆ ಗೊತ್ತಲ್ಲ, ಲಾಸ್ಟ್ ವಿಡಿಯೋ ನೋಡ್ತಲ್ಲ ಅದೆಲ್ಲ. ಅದಕ್ಕಿಂತ ಮುಂಚೆ DSLRದು ಒಂದಷ್ಟು ಇಶ್ಯೂಸ್ ಇತ್ತು, ಅದಕ್ಕೋಸ್ಕರ ಕ್ಲೀನಿಂಗ್ ಕಿಟ್ನ ತರಿಸಿದ್ದು. ಸೊ ಇದೆಲ್ಲ ಸೈಡ್ ಹಾಕೋಣ. ಇದು ಇನ್ನೊಂದು ನೆಕ್ಸ್ಟ್ ಯಾವಾಗಲೂ ಬೇರೆ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತೀನಿ. ಸೊ ಇದನ್ನು ಈ ಸೈಡ್ ಹಾಕೋಣ. ಇದೇನಿದು ಇಷ್ಟಿದೆ? ನಮ್ಮ DSLRಗೆ ಏನಿದು ಟೆಂಪರ್ಡ್ ಗ್ಲಾಸ್. ಕರೆಕ್ಟ್, ಟೆಂಪರ್ಡ್ ಗ್ಲಾಸು. ಇದನ್ನು ಈ ಕಡೆ ಹಾಕೋಣ. ಸೊ ಅವಾಗಲಿಂದ ಆ ಐಟಮ್ಮು ಅಂತಿದ್ದೆ. ಸೊ ಏನೋ ಐಟಮ್ಮು ಆಲ್ರೆಡಿ ಚೆಕ್ ಮಾಡೋಕ್ಕೆ ಅನ್ಬಾಕ್ಸ್ ಮಾಡಿದ್ದೀನಿ. ಅನ್ಬಾಕ್ಸ್ ಅಂದರೆ ಜಸ್ಟ್ ಕಟ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇದೆಯಲ್ವ ಅಂತ. ಸಾರಿ, ಬೇರೆ ಮಾಡ್ಕೊಳ್ಳಿ. ನನಗೆ ಟೇಬಲ್ ಮೇಲೆ ಸೆಟಪ್ ಮಾಡಿಕೊಂಡು ಅಷ್ಟೊಂದು ಐಟಮ್ಗಳನ್ನ ಅನ್ಬಾಕ್ಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಿಂಗೆ ಲೋಕಲ್ ಸ್ಟೈಲ್ ಬಾಯ್ಸ್. So here is our almighty Hero9. Hero9 ತುಂಬ ಆಸೆ ಪಟ್ಟಿದ್ದೆ, ಸಖತ್ ಆಸೆ ಪಟ್ಟು ತೊಗೊಂಡಿದ್ದು. ಇದನ್ನು ಅನ್ಬಾಕ್ಸ್ ಮಾಡಿಲ್ಲ, ಈಗ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತೀನಿ. ಸೀಲ್ಡ್ ಪೀಸು. ಸೊ ಅದಕ್ಕಿಂತ ಮುಂಚೆ ಇದೇ ಆ ಸ್ಪೆಷಲ್ ಬಂಡಲ್. ಲಾಸ್ಟ್ ವಿಡಿಯೋದಲ್ಲಿ ನನ್ನ GoPro ಸ್ಕ್ಯಾಮ್ ಆಗಿತ್ತು ಅಂತ ಹೇಳಿದೆ ಗೊತ್ತಾ. ಇದೇ ಆ ಸ್ಪೆಷಲ್ ಬಂಡಲ್ಲು. ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ ಇದ್ರ ಯೂಸು. ಇದು ಅನ್ಬಾಕ್ಸ್ ಮಾಡೋಣ. ಫಸ್ಟ್ Hero9 ಯಾವತ್ತಿದ್ರು. ಸೊ ಕ್ಯಾಮ್ರಾ ಆ್ಯಂಗಲ್ನ ಚೇಂಜ್ ಮಾಡಲ್ಲ ನಾನು. ಸೊ ಹಿಂಗಿಂದ ಅನ್ಬಾಕ್ಸ್ ಮಾಡ್ತಿರೋ ಥರ ತೋರಿಸೋ ಥರ ಮಾಡ್ತೀನಿ. ನೋಡೋಣ, ಟ್ರೈ ಮಾಡ್ತೀನಿ. ಟ್ರೈ ಟೆಸ್ಟೆಡ್ ಫೇಲ್ಡು. ನಮ್ಮದು ವೈಡ್ ಆ್ಯಂಗಲ್ ಇಲ್ಲದೆ ಇರೋ ಕಾರಣ ಸೊ ಅಷ್ಟು ಕವರ್ ಆಗ್ತಿಲ್ಲ. ಸೊ ಆದಷ್ಟು ಸ್ಪೇಸಲ್ಲಿ ಇವಾಗ ಅನ್ಬಾಕ್ಸಿಂಗ್ ಅವರ್ ಮೈಟಿ Hero9. ತುಂಬ ಕಷ್ಟಪಟ್ಟು ಆಸೆಪಟ್ಟು ತೊಗೊಂಡಿದ್ದೀನಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ. ಅಷ್ಟೇ, ಇನ್ನೇನು ಕೇಳೋದು. ನಾವೇನು ಫೋನ್ಪೇ, Paytm, ಗೂಗಲ್ ಪೇ ಎಲ್ಲ ಮಾಡಿ ಅಂತ ಕೇಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟೇ, ಇನ್ನೇನು ಬೇಡ. ಸಖತ್ತಾಗಿದೆ ಕೇಸು. ಟಫ್
ರಫ್ ಮೆಟೀರಿಯಲ್ ಕೇಸು. ಇದ್ರೊಳಗಡೆ ನಮ್ಮ ಆಲ್ ಮೈಟಿ ಗೋಪ್ರೋ, ಏನಕ್ಕೆ ವರ್ಡ್ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾಯಿನಿ, ಆಲ್ ಮೈಟಿ ಅಂತ. ಆಹಾ ಸೊ ನೋಡ್ತಿರ್ಬೋದು ಗೋಪ್ರೋ USB ಕೇಬಲ್ಲು, ಅದರದ್ದು ಬ್ಯಾಟ್ರಿ, ಒಂದು ಮೌಂಟು, ಮತ್ತು ಮೌಂಟ್ ಇವು ಮೌಂಟೆ, ಅದಕ್ಕೊಂದು ಸ್ಕ್ರೂ ಅಡಾಪ್ಟರ್. ಸೊ ನಮಗೆ ಮೇಯ್ನ್ ಇವಾಗ ಸದ್ಯಕ್ಕೆ ಬೇಕಾಗಿರೋದು ಒಂದು ಬ್ಯಾಟ್ರಿ ಮತ್ತು ನಮ್ಮ ಗೋಪ್ರೋ ಕೇಸ್. ಒಳಗಡೆ ಏನಿಲ್ಲ, ಇರುತ್ತಷ್ಟೇ. ಏನೇ ಹೇಳಿ ಬಾಕ್ಸು ಇದರಲ್ಲೆಲ್ಲ ಆ್ಯಪಲ್ನ ಬೀಟ್ ಮಾಡೋಕ್ಕಾಗಲ್ಲ. ಬಟ್ ಓಕೆ, ಇವ್ರದ್ದು ಒಂದು ಬೀಪ್, ಅದು ಫೋಟೋ ತೊಗೊಂತು. ಧೂಳ್ ಮೆಟೀರಿಯಲ್ಲು ಹಂಗೆ ಇದೆ. ಇದು ಲಾಸ್ಟ್ ಪೀಸ್ ಬಂದಾಗ ನನಗಿದು ಟ್ರಾನ್ಸ್ಪರೆಂಟ್ ಕೇಸ್ ಇತ್ತು, ಬಟ್ ಇದೇನೋ ವೈಟ್ದಿದೆ. ಇದು ಆಲ್ರೆಡಿ ಎಲ್ಲ ಒಂಥರ ಏನಿದ್ರು ಮಾರ್ಕ, ಇದು ಸ್ಕ್ರ್ಯಾಚ್ ಆದಂಗೆ ಆಗ್ಬಿಟ್ಟಿದೆ. ಇಲ್ಲ, ಇದರಿಂದ ಹಿಂಗಿರೋದು. ಇದು Hero9 ಬ್ಲ್ಯಾಕ್. ಏನು ಖುಷಿ ಆಗ್ತಿದೆ ಗುರು. ಸೊ ಇವಾಗ Hero9 ಬ್ಲ್ಯಾಕ್ ಸಿಕ್ಕಿದೆ. ಇದನ್ನು ಆನ್ ಮಾಡಿ ಚೆಕ್ ಮಾಡೋಣ. ಬ್ಯಾಟ್ರಿ ಡೋರ್ ಹಿಂಗೆ ತೆಗೆಯೋದು, ಸಬ್ಸ್ಕ್ರಿಪ್ಷನ್ ಕಾರ್ಡು, ಸೊ ಹಿಂಗೆ ಯೂಸ್ ಮಾಡಬೇಕು ಅಂತ, ದ ಬೋರಿಂಗ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸೊ ಹೆಂಗೆ ಯೂಸ್ ಮಾಡಬೇಕು ಅಂತ, ಇದನ್ನು ಹೆಂಗೆ ಓಪನ್ ಮಾಡಬೇಕು ಅಂತ. ಸೊ ಮೇನ್ಲಿ ನಾನು ಹೇಳ್ದಾಗೆ ಫಸ್ಟು ಇದನ್ನು ಹಿಂಗೆ ಎಳಿಬೇಕು. ಬಟ್ ಇದು ಬರ್ತಿಲ್ಲ. ಸೊ ಬ್ಯಾಟ್ರಿಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ, ಅದನ್ನು ಹಾಕಿದ್ರೆ ವಾಪಸ್ ಎಳ್ಕೊಳ್ಳೋದಕ್ಕೆ. ಸೊ ಪಿನ್ ಈ ಕಡೆ ಇರೋದು, ಸೊ ಆಬ್ವಿಯಸ್ಲಿ ಹಿಂಗೆ ಹೋಗುತ್ತೆ ಬ್ಯಾಟ್ರಿ. ಹೋಗೋಕ್ಕೆ ಕಷ್ಟ ಬರುತ್ತೆ. ಫಸ್ಟ್ ಟೈಮ್ ಬೂಟ್ ಮಾಡ್ತಾ ಇದ್ದೀನಿ. ಆಯಿತು. Hero9 ಬ್ಲ್ಯಾಕ್ ನಿಮ್ಮ ಮುಂದೆ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಸೊ ನಾನು ಇದನ್ನೆಲ್ಲ ಸೆಟಪ್ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ. ಸೊ ಗೋಪ್ರೋನ ಫೋನ್ಗೆ ಕನೆಕ್ಟ್ ಮಾಡಿದೆ. ಫೋನ್ ಕನೆಕ್ಟ್ ಮಾಡಿದ ತಕ್ಷಣ ಅಪ್ಡೇಟ್ ಕೇಳ್ತಿದೆ. ಸೊ ಇಲ್ಲಿ ಅಪ್ಡೇಟ್ ಕ್ಯಾಮ್ರಾ ಅಂತ ಕ್ಲಿಕ್ ಮಾಡಿದ್ರೆ ಗೋಪ್ರೋ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗಲಿಂದ ಹೇಳ್ತಿದ್ದೆ ಗೊತ್ತಾ, ಆ ಪ್ರಾಡಕ್ಟ್ದು ಅಂತ. ಸೊ ಇದೆಲ್ಲ ಅದರದ್ದೇನೆ, ಅದರ ರಿಲೇಟೆಡೇನೆ. ಸೊ ಈ ಬಂಡಲ್ ಪ್ಯಾಕ್ನ ಓಪನ್ ಮಾಡೋಣ. ಸೊ ಇದೇನು ಅಂತ, ಏನು ಉಲ್ಟಾ ಯೋ, ಇದೆ ಮೆಟಲ್ ಪರವಾಗಿಲ್ಲ, ಒಂಥರ ಸ್ಟಡಿ ಇದೆ. ಇಷ್ಟೇ ಉದ್ದಾನ ಇರೋದು ಇದು. ನಾನೆಲ್ಲ ಒಂದು ಅಟ್ಲೀಸ್ಟ್ ಒಂದು 3 ಅಡಿ ಬರುತ್ತೆ ಅಂದ್ಕೊಂಡೆ, ಬಟ್ ಸೂಪರ್ ವ್ಯೂಗೆ ಸಖತ್ತಾಗಿದೆ ಇದು. ಇದಿಷ್ಟೇ ಈ ವಿಡಿಯೋದಲ್ಲಿ, ಬರೀ ಅನ್ಬಾಕ್ಸಿಂಗ್ ಅಷ್ಟೇ. ಇದ್ರದ್ದು ಕಂಪ್ಲೀಟ್ ರಿವ್ಯೂ ಎಕ್ಸ್ಪೀರಿಯನ್ಸ್ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. ಏನಕ್ಕೆ ನಾನು ಯೂಸ್ ಮಾಡಿದ್ರೆ ನನಗೂ ಗೊತ್ತಾಗೋದು ಪ್ರಾಡಕ್ಟ್ ಹೆಂಗಿದೆ ಅಂತ. ಯೂಸ್ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರು ಈ ಅನ್ಬಾಕ್ಸಿಂಗ್ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಖರ್ಚಾಗಿದೆ ಇದಕ್ಕೆಲ್ಲ, ತುಂಬ ದೊಡ್ಡ ಮೊತ್ತ. ಹತ್ತತ್ರ ಏನಿಲ್ಲ ಅಂದರೂ ನೀವು ಇಲ್ಲೇ ನೋಡ್ತಿದ್ದಂಗೆ ಇದ್ರದ್ದು ಆಫರ್ ಎಲ್ಲ ಬಿಟ್ಟರೆ ಒರಿಜಿನಲ್ ಕಾಸ್ಟ್ ಹತ್ತತ್ರ ಒಂದು 60,000 ಹತ್ತತ್ರ ಬರ್ಬೋದು. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಫಾರ್ ಸಬ್ಸ್ಕ್ರೈಬರ್ಸ್ ಅಷ್ಟೇ. ಲವ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೇಳಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.